ಸೆಕೆಂಡ್ ಡೇ ಆಫ್ 75 ಡೇಸ್ ಹಾರ್ಟ್ ಚಾಲೆಂಜ್. ಲಾಸ್ಟ್ ಡೇ ಫಾಸ್ಟಿಂಗ್ ಇರೋದ್ರಿಂದ ಮಾರ್ನಿಂಗ್ ನನಗೆ 4ಗೆ ಎದ್ದೇಳೋಕ್ಕಾಗಲಿಲ್ಲ. ಸೊ 1 ಅವರ್ ಲೇಟಾಗಿ ಎದ್ದೆ. ಹಾಗೆ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಹಾಗೆ ನಾನು ರೆಡಿಯಾಗಿ ಲ್ಯಾಬಿಗೆ ಹೊರಟೆ. ಲ್ಯಾಬಿಗೆ ಹೋಗ್ತಾ ಹಾಗೆ ಬಸ್ಸಲ್ಲಿ 1 ರೌಂಡ್ ಚಾಂಟ್ ಮಾಡಿದೆ. 1 ರೌಂಡ್ ಚಾಂಟ್ ಮುಗಿಸಿದ ತಕ್ಷಣ ನಾನು ಬುಕ್ನ ಓದಿದೆ. ಆ ಬುಕ್ಕಿನ ಬಗ್ಗೆ ನಿಮ್ಗೇನಾದರೂ ಬೇಕು ಅಂತ ಹೇಳಿದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಲ್ಯಾಬಿಗೆ ಹೋದೆ. ಲ್ಯಾಬಿಗೆ ಹೋಗಿ ಹಾಗೆ ಬಾದಾಮಲ್ಲಿ ಕೂತ್ಕೊಂಡು ಒಂದು ಪೇಷಂಟ್ ಮನೆಗೆ ಹೋಗಬೇಕಿತ್ತು. ಪೇಷಂಟ್ ಮನೆಗೆ ಹೋಗಿ ಬ್ಲಡ್ ಡ್ರಾ ಮಾಡಿಕೊಂಡು ಹಾಗೆ ಲ್ಯಾಬಿಗೆ ಬಂದೆ. ಲ್ಯಾಬಿಗೆ ಬಂದು ಏನೇನು ಕೆಲಸ ಇದೆಯೋ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಬಸ್ ಸ್ಟಾಪಲ್ಲಿ ಬಸ್ಸಿಗೆ ಲಿಟ್ರಲಿ 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಓಕೆ, ಬಸ್ ಸಿಕ್ತು, ಸೀಟ್ ಸಿಕ್ತು. ಹಾಗೆ ಬಸ್ಸಲ್ಲಿ ಬರ್ತಾ ಚಾಂಟ್ ಮಾಡಿಕೊಂಡು ಮನೆಗೆ ಬಂದು ಬೇಗ ಫ್ರೆಶಪ್ ಆಗಿ ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಮನಸ್ಸಲ್ಲಿದ್ದಿದ್ದ ಭಾರ ಎಲ್ಲ ಕಳೀತು. ಅದೇನೋ ಒಂಥರ ಇಮೋಷನ್. ರಾಯರ ಮುಂದೆ ನಿಂತ್ಕೊಂಡ್ರೆ ಏನೋ ಒಂಥರ ಖುಷಿ ಸಿಗುತ್ತೆ ಮನಸ್ಸಿಗೆ. ಹಾಗೆ ಬರ್ತಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವ್ರ ಬ್ಲೆಸ್ಸಿಂಗ್ಸ್ನ ತೊಗೊಂಡೆ. ಬ್ಲೆಸ್ಸಿಂಗ್ಸ್ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದು ಭಗವದ್ಗೀತೆ ಬುಕ್ ಓದಿರಲಿಲ್ಲ ಮಾರ್ನಿಂಗಿಂದ. ಸೊ ಭಗವದ್ಗೀತೆ ಓದ್ತಾ ಕೆಲವು ಲೈನ್ಸ್ ಲೈಕ್ ಹೆಂಗಾಗ್ಬಿಟ್ಟಿತ್ತು ಅಂದರೆ ಈ ನಡುವೆ ತುಂಬ ನನಗೆ ಮನಸ್ಸಿಗೆ ತುಂಬ ನೋವಾಗಿತ್ತು. ಹಾಗೆ ಓದ್ತಾ ಅದು ಸಖತ್ತು ಲೈಕ್ ಇಮೋಷ್ನಲಿ ಜಾಸ್ತಿ ಕನೆಕ್ಟ್ ಆಗೋಗ್ಬಿಟ್ಟೆ. ಅಳ್ತಿದ್ದೆ. ಆಮೇಲೆ ಚಾಂಟಿಂಗ್ ಮಾಡಬೇಕಾದ್ರೆ ಚಾಂಟಿಂಗ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ ನನಗೆ. ತುಂಬ ಅಳು ಬರ್ತಿತ್ತು. ದೇವ್ರ ಹತ್ರ ಎಲ್ಲ ಹೇಳ್ಕೊಂಡು ಬರ್ಬಿಟ್ಟೆ. ಯಾಕೆ ಹಿಂಗಾಗುತ್ತೆ? ನಾವು ತುಂಬ ನಮ್ಮದವ್ರೆ ಯಾಕೆ ನಮಗೆ ಮೋಸ ಮಾಡ್ತಾರೆ, ಯಾಕೆ ಅಂತ ಐ ಡೋಂಟ್ ನೋ. ಬಟ್ ದೇವ್ರನ್ನ ನಂಬಿದ್ರೆ ದೇವ್ರು ಯಾವತ್ತೂ ಮೋಸ ಮಾಡಲ್ಲ ನಿಮಗೆ. ಇದನ್ನು ನಾನು ಕಲ್ತಿರೋ ಪಾಠ ನನ್ನ ಲೈಫಲ್ಲಿ. ಹಾಗೆ ಬಿಗ್ ಬಾಸ್ ನೋಡ್ತಾ ಊಟ ಮಾಡಿ ಮಲ್ಕೊಂಡೆ.